ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸೀಸನ್ ಅಲ್ಲಿ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಕಂಟಿನ್ಯೂ ಕೂಡ ಆಗ್ತಿದ್ದಾರೆ. ಡೇ 1 ಇಂದ ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ ಆರ್ಡರ್ ನಲ್ಲೇ ಇದ್ದಾರೆ. ಸೊ ಟೆನ್ಷನ್ ಆಗುವಂತ ಪೊಸಿಷನ್ ಏನಿಲ್ಲ. ಹಾಗಂತ ರಿಲ್ಯಾಕ್ಸ್ ಮೋಡ್ ನಲ್ಲೂ ಕೂಡ ಇರೋಕ್ಕಾಗಲ್ಲ. ಯಾಕಂದ್ರೆ ಟಾಪ್ 2 ನಲ್ಲಿ ಲೀಗ್ ಹಂತವನ್ನ ಫಿನಿಶ್ ಮಾಡಬೇಕು ಅಂದ್ರೆ ಮುಂದಿನ ಪ್ರತಿ ಪಂದ್ಯಗಳು ಕೂಡ ಮಸ್ಟ್ ವಿನ್ ಮ್ಯಾಚಸ್ ಆಗಿರುತ್ತೆ. ಬಟ್ ಇಂಥ ಟೈಮಲ್ಲಿ RCBಗೆ ಇರುವಂತಹ ದೊಡ್ಡ ಟೆನ್ಷನ್ ಅಂದ್ರೆ ಓಪನರ್. ಫಿಲ್ ಸಾಲ್ಟ್ ಇಂಜುರಿ ಬಳಿಕ ಜೇಕಬ್ ಬೆಥೆಲ್ಗೆ ಚಾನ್ಸ್ ಕೊಟ್ಟರು ಕೂಡ ಯಾಕೋ ಕಾರಣ ಅಂದುಕೊಂಡಂತ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ. ಹಾಗಾದ್ರೆ ಸಾಲ್ಟ್ ಜಾಗದಲ್ಲಿ ಬೆಥೆಲ್ ಸಪ್ಪೆಯಾದ್ರ? ಕೊಹ್ಲಿಗೆ ಉತ್ತಮ ಸಾಥ್ ಸಿಗ್ತಾ ಇಲ್ವಾ? ಸಾಲ್ಟ್ ಇಂಜುರಿ ಹೇಗಿದೆ? ಮುಂದಿನ ಪಂದ್ಯಗಳಲ್ಲಿ ಯಾರು ಓಪನರ್ ಆಗ್ತಾರೆ? ಸೊ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. RCB ಪರ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡೋದು ನಿಮ್ಗೆಲ್ಲ ಗೊತ್ತೇ ಇದೆ. ಲಾಸ್ಟ್ ಸೀಸನ್ ಕೂಡ ಈ ಜೋಡಿ ಕ್ಲಿಕ್ ಆಗಿತ್ತು ಅಂಡ್ ಈ ಸೀಸನ್ ಕೂಡ ಹಾಗೆ ಸ್ಟಾರ್ಟ್ ಮಾಡಿದ್ರು. ಪವರ್ ಪ್ಲೇ ನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರ್ತಿದೆ. ಆದ್ರೆ ಸಾಲ್ಟ್ ಇಂಜುರಿ ಕಾರಣಕ್ಕೆ ಕಳೆದ 3 ಪಂದ್ಯಗಳಿಂದ ಬೆಂಗಳೂರು ಪರ ಪಂದ್ಯವನ್ನ ಆಡಿಲ್ಲ. ಹೋಗ್ಲಿ ಲಕ್ನೋ ವಿರುದ್ಧದ ಪಂದ್ಯಕ್ಕಾದ್ರೂ ಬರ್ತಾರಾ ಅಂದ್ರೆ ಅದು ಕೂಡ ಡೌಟ್ ಎನ್ನುವಂತೆ ಇದೆ. ಬೆರಳಿನ ಗಾಯದ ಸ್ಕ್ಯಾನ್ಗಾಗಿ UKಗೆ ತೆರಳಿದ ಸಾಲ್ಟ್. ವಿರಾಟ್ ಕೊಹ್ಲಿ ಅವರ ಜೊತೆ RCBಗೆ ಅಗ್ರೆಸಿವ್ ಓಪನರ್ ಆಗಿದ್ದ ಫಿಲ್ ಸಾಲ್ಟ್ ಈ ಸಲ 6 ಇನ್ನಿಂಗ್ಸ್ಗಳಲ್ಲಿ 168.33 ಸ್ಟ್ರೈಕ್ ರೇಟ್ನಲ್ಲಿ 202 ರನ್ಗಳನ್ನ ಕಲೆ ಹಾಕಿದ್ರು. ಆದರೆ ಏಪ್ರಿಲ್ 18ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಮ್ಯಾಚ್ ಅಲ್ಲಿ ಗಾಯಗೊಂಡಿದ್ರು. 2ನೇ ಇನ್ನಿಂಗ್ಸ್ನ 6ನೇ ಓವರ್ನಲ್ಲಿ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ನಲ್ಲಿ ಬೌಂಡ್ರಿಯನ್ನ ಉಳಿಸೋಕೆ ಡೈವಿಂಗ್ ಮಾಡುವಾಗ ಅವರ ಎಡಗೈನ ಬೆರಳಿಗೆ ಗಾಯವಾಗಿದೆ. ಇಂಜುರಿ ಸ್ವಲ್ಪ ಡೀಪ್ ಆಗಿ ಇರೋದ್ರಿಂದ ಕಳೆದ 3 ಪಂದ್ಯಗಳಿಂದ ಅವರು RCB ಪರ ಪ್ಲೇಯಿಂಗ್ 11 ನಲ್ಲಿ ಆಡಿಲ್ಲ. ಅದು ಅಲ್ಲದೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ನಲ್ಲಿ ಕೇಂದ್ರೀಯ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಾಲ್ಟ್ ಇಂಗ್ಲೆಂಡ್ ಆಡಳಿತ ಮಂಡಳಿಯ ಸೂಚನೆಯ ಮೇರೆಗೆ ಟ್ರೀಟ್ಮೆಂಟ್ಗಾಗಿ ಇಂಗ್ಲೆಂಡ್ಗೆ ಹಾರಿದ್ದಾರೆ. ಹಾಗೆ ಇಂಜುರಿ ಆಗಿರುವಂತಹ ಬೆರಳನ್ನ ಸ್ಕ್ಯಾನ್ ಕೂಡ ಮಾಡಲಾಗಿದೆ. ಹೀಗಾಗಿ ಸಾಲ್ಟ್ ಕಮ್ಬ್ಯಾಕ್ ಸ್ವಲ್ಪ ಡಿಲೇ ಕೂಡ ಆಗಬಹುದು. ಅಥವಾ ಗಾಯದ ತೀವ್ರತೆ ಜಾಸ್ತಿ ಆದರೆ ಸಾಲ್ಟ್ ಟೂರ್ನಿಂದಲೇ ಹೊರಗುಳಿದ್ರು ಕೂಡ ಅಚ್ಚರಿ ಇಲ್ಲ. ಒಂದ್ ಕಡೆ ಸಾಲ್ಟ್ ಇಂಜುರಿಗೆ ಫ್ರಾಂಚೈಸಿಗೆ ಶಾಕ್ ಕೊಟ್ಟಿದೆ. ಮತ್ತೊಂದು ಕಡೆ ಜೇಕಬ್ ಬೆಥೆಲ್ ಕೂಡ ಇಂಪ್ಯಾಕ್ಟ್ ಮಾಡ್ತಿಲ್ಲ ಅನ್ನೋದೇ ಇಲ್ಲಿ ತಲೆಬಿಸಿಯನ್ನ ತಂದಿಟ್ಟಿದೆ. ಯಾಕಂದ್ರೆ ಸಾಲ್ಟ್ ಜಾಗದಲ್ಲಿ ಜೇಕಬ್ ಬೆಥೆಲ್ಗೆ ಚಾನ್ಸ್ ಅನ್ನ ಕೊಡಲಾಗಿದೆ. ವಿರಾಟ್ ಕೊಹ್ಲಿ ಅವರ ಜೊತೆ ಬೆಥೆಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಿದ್ದಾರೆ. ಆದ್ರೆ ಬೆಥೆಲ್ ಮಾತ್ರ ಓಪನಿಂಗ್ ಬ್ಯಾಟಿಂಗ್ ನಲ್ಲಿ ಯಾಕೋ ಸಪ್ಪೆ ಅನಿಸ್ತಿದ್ದಾರೆ. ಆರಂಭದಲ್ಲಿ ವಾವ್ ಅನ್ನೋ ತರ ಕಾಣಿಸಿದ್ರು ಕೂಡ ಆ ನಂತರದಲ್ಲಿ ಅದನ್ನ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡುವಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ. ಬೆಥೆಲ್ ಬ್ಯಾಟಿಂಗ್ ಹೇಗೆ ತಲೆಬಿಸಿ ತಂದಿದೆ ಅನ್ನೋ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುನ್ನ ಕಳೆದ 3 ಪಂದ್ಯಗಳಲ್ಲಿ ಬೆಥೆಲ್ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜೇಕಬ್ ಬೆಥೆಲ್ಗೆ ಚಾನ್ಸ್ ಸಿಗೋದೇ ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲಿ. ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ, ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲೇ ಈ ಪಂದ್ಯ ನಡೆದಿತ್ತು. ಈ ಮ್ಯಾಚ್ ಅಲ್ಲಿ ಬೆಥೆಲ್ಗೆ ಚಾನ್ಸ್ ಅನ್ನ ಕೊಡ್ತಾರೆ. ಸೊ RCB ಪರ ಈ ಸೀಸನ್ ನಲ್ಲಿ ಬೆಥೆಲ್ ಆಡಿದಂತ ಮೊದಲ ಪಂದ್ಯ ಗುಜರಾತ್ ಟೈಟನ್ಸ್ ವಿರುದ್ಧ. ಆದ್ರೆ ಈ ಮ್ಯಾಚ್ ಅಲ್ಲಿ 10 ಬಾಲಲ್ಲಿ 14 ರನ್ಗಳನ್ನ ಕಲೆ ಹಾಕಿ ಔಟ್ ಆಗ್ತಾರೆ. ಸೊ ಇಲ್ಲಿ ಬಿಗ್ ನಂಬರ್ಸ್ ಬರಲಿಲ್ಲ. ಆನಂತರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ, ಸೊ ಬೆಂಗಳೂರಲ್ಲಿ ಪಂದ್ಯ ನಡೆದಾಗ ಡೆಲ್ಲಿ ವಿರುದ್ಧ ಬೆಂಗಳೂರು ತಂಡ ಸೋಲನ್ನ ಕಂಡಿತು ಚಿನ್ನಸ್ವಾಮಿ ಮೈದಾನದಲ್ಲಿ. ಸೊ ಆನಂತರ ಅರುಣ್ ಜೇಟ್ಲಿಯಲ್ಲಿ ನಡೆದಂತ ರಿವೆಂಜ್ ಮ್ಯಾಚ್ ಇದು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ರಿವೆಂಜ್ ಮ್ಯಾಚ್ ಅಲ್ಲಿ 11 ಬಾಲಲ್ಲಿ 20 ರನ್ಗಳನ್ನ ಕಲೆ ಹಾಕಿ ಔಟ್ ಆಗ್ತಾರೆ. ಸೊ ಆ ಮ್ಯಾಚ್ ಅಲ್ಲಿ ಹೌದು, ಆಸ್ ಯೂಶುವಲ್ ಆ ಮ್ಯಾಚ್ ಅಲ್ಲಿ RCB ಗೆಲ್ತು. ಬಟ್ ಆ ಮ್ಯಾಚ್ ಅಲ್ಲೂ ಕೂಡ ಬೆಥೆಲ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ಆ ನಂತರ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ, ಸೊ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ 5 ಬಾಲ್ಗಳಲ್ಲಿ 5 ರನ್ಗಳನ್ನ ಗಳಿಸಿ ಔಟ್ ಆಗ್ತಾರೆ. ಸೊ ಇಲ್ಲಿ ಕಳೆದ 3 ಪಂದ್ಯಗಳಲ್ಲಿ ಜೇಕಬ್ ಬೆಥೆಲ್ ಕಡೆಯಿಂದ ಇಂಪ್ರೆಸಿವ್ ಇನ್ನಿಂಗ್ಸ್ ಅಂತೂ ಬಂದೇ ಇಲ್ಲ. T20 ವಿಶ್ವಕಪ್ ಟೈಮ್ ಅಲ್ಲಿ ಭಾರತ ವಿರುದ್ಧ ಶತಕ ಸಿಡಿಸಿ ಅಬ್ಬರಿಸಿದ್ದ ಬೆಥೆಲ್ ಈ ಸಲ IPL ನಲ್ಲಿ ಯಾಕೋ ಸ್ವಲ್ಪ ಸಪ್ಪೆ ಅನಿಸ್ತಿದ್ದಾರೆ. ಅಟ್ಲೀಸ್ಟ್ 1 ಇನ್ನಿಂಗ್ಸ್ ನಲ್ಲಿ ಬಿಗ್ ಸ್ಕೋರ್ ಬಂದಿದ್ರು ಕೂಡ ಈ ತರದಾದಂತ ಚರ್ಚೆ ನಡೀತಾ ಇರಲಿಲ್ಲ. ಆದ್ರೆ 3 ಪಂದ್ಯಗಳಲ್ಲೂ ಕೂಡ 20ರ ಮೇಲೆ ಅವರ ರನ್ ಬಂದಿಲ್ಲ. ಸೊ ಇದೇ ಈಗ ಆತಂಕಕ್ಕೆ ಕಾರಣ ಆಗಿದೆ. ಅಂಡ್ 3 ಇನ್ನಿಂಗ್ಸ್ ಗಳನ್ನು ಸೇರಿ ಅವರ ಬ್ಯಾಟಿಂಗ್ ನಲ್ಲಿ ಬಂದಿರುವಂತಹ ಸ್ಕೋರ್ 39 ರನ್ಗಳು ಮಾತ್ರ. ಒಂದ್ ಕಡೆ ಸಾಲ್ಟ್ ಅವರ ಇಂಜುರಿ, ಮತ್ತೊಂದ್ ಕಡೆ ಬೆಥೆಲ್ ಸಪ್ಪೆ ಅನ್ನಿಸ್ತಾ ಇರೋದು ಫ್ರಾಂಚೈಸಿಗೆ ಸ್ವಲ್ಪ ತಲೆಬಿಸಿ ಆಗಿದೆ. ಯಾಕಂದ್ರೆ ಯಾವುದೇ ತಂಡಕ್ಕೂ ಕೂಡ ಪವರ್ ಪ್ಲೇ ನಲ್ಲಿ ಬರುವಂತ ರನ್ಗಳೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ.
ನೆಕ್ಸ್ಟ್ ಟಾರ್ಗೆಟ್ ಅನ್ನ ಸೆಟ್ ಮಾಡೋಕೆ ಮೊದಲ 6 ಓವರ್ಗಳಲ್ಲಿ ಬರುವಂತ ರನ್ಸ್ ಅತಿ ಮುಖ್ಯ. ಆದ್ರೆ ಬೇಗನೆ ವಿಕೆಟ್ಸ್ ಬಿದ್ದಾಗ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳಿಗೆ ಅದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಜೇಕಬ್ ಬೆಥೆಲ್ ಹೇಗೆ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ನಮಸ್ಕಾರ.